ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಈಗಾಗಲೇ 12 ದಿನ ಕಳೆದಿದೆ. ಈಗಾಗಲೇ ಜಿಲ್ಲಾಡಳಿತದ ಒಂದು ಶ್ರಮ ಬಹಳ ಪ್ರಮುಖವಾಗಿರುವಂಥದ್ದು. ಆರ್ಮಿ, ನೇವಿ, SDRF, NDRF ತಂಡದ ಸೇರಿದಂತೆ ಎಲ್ಲ ರಕ್ಷಣಾ ತಂಡಗಳು ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತದೆ. ಇವತ್ತು ಮಲ್ಪೆಯ ಒಂದು ಮುಳುಗು ತಜ್ಞರಾದ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ರೆ ಮಾತಾಡಲಿಕ್ಕೆ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗಾಗಲೇ 12 ದಿವಸದಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಪ್ರಯತ್ನಗಳು ನಡೆದಿದೆ. ಆ್ಯಕ್ಚುಲಿ ಇವತ್ತಿನ ಕಾರ್ಯಾಚರಣೆ ಆಗಿರುತ್ತೆ ಮೇಡಮ್. ಸೊ ನಿನ್ನೆ ನಾವು ಏನು ಅಪ್ಡೇಟ್ ಮಾಡಿದ್ದೀವಿ, ಆ ಪ್ರೈವೇಟ್ ರೇಡಾರ್ ಅವರು ಕ್ವಿಕ್ ಪೇ ಕಂಪನಿಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರೈಟಿಂಗಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಪಾಯಿಂಟ್ ಜಾಸ್ತಿ ಸಿಗ್ನಲ್ ಇದೆ ಅಂತ. ಸೊ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿನ್ನೆ ಹೇಳುವ ಥರ ಫಿಸಿಕಲಿ ಯಾರಾದರೂ ಹೋಗಿನೇ ಜಂಪ್ ಮಾಡಿನೇ ಟ್ರಕ್ಕನ್ನು ಐಡೆಂಟಿಫೈ ಮಾಡಿ ಫಿಸಿಕಲಿ ಆ ಬಾಡಿಯನ್ನು ತೆಗೆಯಬೇಕು. ಸೊ ಅದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಡೈವರ್ಸ್ ಜಂಪ್ ಮಾಡೋದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಕರ್ಗಳನ್ನು ತರಿಸಲಿಕ್ಕೆ ಎಲ್ಲಿಂದ ಬರ್ತಾ ಇದೆಯಾ, ಅಥವಾ ಇದನ್ನು ಕೋಆರ್ಡಿನೇಷನ್ ಮಾಡ್ಕೊಂಡಿದ್ರೆ, ಅಥವಾ ಎಷ್ಟೊತ್ತಿಗೆ ಬರ್ಬೋದು? ಹೌದು, ನಿನ್ನೆ ನಾವು ಆ ಪಂಟೂನ್ ಅಂತ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅದು ಆಗಿಲ್ಲ, ಇವತ್ತು ಆಗಿಲ್ಲ. ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರೆ, ಟೆಕ್ನಿಕಲ್ ಟೀಮ್ ನಮ್ಮ ಕಾರವಾರ ಪೋರ್ಟಲ್ಲೇ ಇದೆ. ಸೊ ಅಲ್ಲಿಂದ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಅವ್ರು ಮಾಡ್ತಾರೆ. ಸೊ ಮೋಸ್ಟ್ಲಿ ಅದು ನಾಳೆನೇ ಆಗ್ಬೋದು. ಇವತ್ತು ನಾವು ಮೀನ್ ವೈಲ್ ಒಂದು ಟಗ್ ಬೋಟ್ ಅರೇಂಜ್ ಮಾಡ್ತಾ ಇದ್ದೀವಿ ಪೋರ್ಟಿಂದ. ಸೊ ಆ ಟಗ್ ಬೋಟ್ ಇಟ್ಕೊಂಡು ಲೋಕಲ್ ಫಿಶರ್ಮೆನ್ಸ್ ಇಟ್ಕೊಂಡು ಆ್ಯಂಕರ್ ಮಾಡ್ಬೋದಾ ಅಂತ ಅದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ. ಈಗಾಗಲೇ ಆರ್ಮಿ ಮತ್ತು ನೇವಿಯವ್ರ ಬಗ್ಗೆ ತುಂಬ ಹೇಳಿದ್ದಾರೆ, 12 ದಿವಸದಿಂದ ಮಾಡಿದ್ದಾರೆ. ಅವರು ಕೂಡ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಬೇಗ ಸಿಗಲಿ ಎಂಬ ಪ್ರೇಯರ್ ಮಾಡ್ಕೊಳ್ಳೋದು. ಅವರ ಕಾರ್ಯಾಚರಣೆ ಈ ಟಗ್ ಬೋಟ್ ಬಂದ ನಂತರ ಪ್ರಾರಂಭ ಆಗ್ತಾ ಇದೆಯಾ, ಅಥವಾ ಹೇಗೆ? ಹೌದು, ಯಾರಾದರೂ ಒಳಗಡೆ ಹೋಗೋದಕ್ಕೆ ಆ ಆ್ಯಂಕರ್ ಬೇಕೇ ಆಗುತ್ತೆ. ಇಲ್ಲಾಂದರೆ ಅವರೆಲ್ಲ ಫಾಸ್ಟಾಗಿ ಇದರಲ್ಲಿ ಹೋಗಿಬಿಡ್ತಾರೆ. ಅವರ ಲೈಫ್ ರಿಸ್ಕ್ ಮಾಡಲಿಕ್ಕೆ ಆಗಲ್ಲ. ಈ ಟಗ್ ಬೋಟ್ ಬಂದ ಮೇಲೆ ನಾವು ಮಾಡೋದು. ಅಷ್ಟರೊಳಗೆ ದೇ ಆರ್ ಡೂಯಿಂಗ್ ಎ ಮೀಟಿಂಗ್. 3 ತಂಡ ಕೂಡ ಕೂತ್ಕೊಂಡು ಏನು ಮಾಡೋದಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಾಳ ಅಂದರೆ ಈ ಸುಮಾರು 20 ಅಡಿ ಆಳದಲ್ಲಿ ವಾಹನ ಇರುವ ಒಂದು ಶಂಕೆ, ಸಸ್ಪೆಕ್ಟ್ ಇರುವಂಥದ್ದು ನೀವೇ ತಿಳಿಸಿದ ಹಾಗೆ. ಆದರೆ ವಾಹನಗಳ ಮೇಲ್ಗಡೆ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿರ್ಬೋದಾ, ಅಥವಾ ಹೇಗೆ ಡೈರೆಕ್ಟಾಗಿ ವಾಹನ ಇರಬಹುದು? ಒಳಗಡೆ ಏನಿದೆ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಯಾರು ಟೀಮ್ ಇದ್ದಾರೋ ನೇವಲ್ ಟೀಮ್, ಅವ್ರಿಗೆ ಸ್ಯಾಲ್ವೇಜ್ ಡೈವರ್ಸ್ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ಆ ಶಿಪ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಡೀಪ್ ಸಿ ಹೋಗಿ ಎಲ್ಲ ಬ್ರೇಕ್ ಓಪನ್ ಮಾಡಿ, ಸೊ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ದೇ ವಿಲ್ ಬಿ ಏಬಲ್ ಟು ಡೂ ಇಟ್. ಜಸ್ಟ್ ದಟ್ ಆ ವಾಟರ್ ಕಾರನ್ನು ಸಪೋರ್ಟ್ ಮಾಡಬೇಕು, ಗುಡ್ ಆ್ಯಂಕರ್ ಇರಬೇಕು ಅಷ್ಟೇ. ಈಗ ಕೇರಳದ ಅರ್ಜುನ್ ಸೇರಿ ಮತ್ತು ಅಂಕೋಲದ ಲೋಕೇಶ್ ನಾಯ್ಕ ಆಗಿರ್ಬೋದು, ಜಗನ್ನಾಥ್ನವರ ಅವರು ಕೂಡ ಪತ್ತೆ ಆಗಲಿಲ್ಲ. ಅವರ ಕಾರ್ಯಾಚರಣೆಗೆ ಏನಾದರೂ ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆ ಅಥವಾ ಏನಾದರೂ ನೇವಿ? ಹೌದು, ಸೊ ನಮಗೆ ಇಲ್ಲಿ ತನಕ 3 ಮಿಸ್ಸಿಂಗ್ ಬಾಡೀಸ್ ಇನ್ನೂ ಕೂಡ ಇದೆ. ಮತ್ತೆ ನಾವು ಕೋಸ್ಟ್ ಗಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೊಂದು ರೆಕ್ಕಿ ಮಾಡಿ ಅಂತ. ಮತ್ತು ನಮ್ಮ ಲೋಕಲ್ ಪೊಲೀಸ್ ಕೂಡ ಎಲ್ಲ ನದಿ ಸೈಡಲ್ಲಿ ಅಲರ್ಟ್ ಆಗಿದ್ದಾರೆ. ಪಬ್ಲಿಕ್ಗೆ ಕೂಡ ಯಾವುದಾದ್ರೂ ಮಾಹಿತಿ ಬಂದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಾಚರಣೆ ಸ್ಥಳೀಯ ಮೀನುಗಾರರ ಸಹಕಾರವನ್ನು ಪಡೆದಿದ್ರೆ, ಅಥವಾ ಹೇಗೆ? ಈ ಡೈವಿಂಗ್ ಟೀಮ್ ಜೊತೆಗೆ ಲೋಕಲ್ ಫಿಶರ್ಮ್ಯಾನ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ದಟ್ ಇಲ್ಲಿ ಲೋಕಲ್ ಸಿನಾರಿಯೋ ಅವ್ರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ. ಒಟ್ಟಿನಲ್ಲಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಹೌದು, ಥ್ಯಾಂಕ್ ಯು. ಇದು ಜಿಲ್ಲಾಧಿಕಾರಿಯಾಗಂತ ಲಕ್ಷ್ಮೀಪ್ರಿಯ ಹೇಳುವಂಥ ಮಾತು. ಒಟ್ಟಿನಲ್ಲಿ 12 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹಲವು ರಕ್ಷಣಾ ತಂಡಗಳು ಕೂಡ ಕಾರ್ಯನಿರ್ವಹಿಸಿದೆ. ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಈಗ ಸೇರಿಕೊಂಡಿದೆ. ಈಗ ಟಗ್ ಬೋಟು ಒಂದು ಸ್ಥಳಕ್ಕೆ ಆಗಮಿಸಿದ ಮೇಲೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಈಗಾಗಲೇ 12 ದಿನ ಕಳೆದಿದೆ. ಈಗಾಗಲೇ ಜಿಲ್ಲಾಡಳಿತದ ಒಂದು ಶ್ರಮ ಬಹಳ ಪ್ರಮುಖವಾಗಿರುವಂಥದ್ದು. ಆರ್ಮಿ, ನೇವಿ, SDRF, NDRF ತಂಡದ ಸೇರಿದಂತೆ ಎಲ್ಲ ರಕ್ಷಣಾ ತಂಡಗಳು ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತದೆ. ಇವತ್ತು ಮಲ್ಪೆಯ ಒಂದು ಮುಳುಗು ತಜ್ಞರಾದ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ರೆ ಮಾತಾಡಲಿಕ್ಕೆ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗಾಗಲೇ 12 ದಿವಸದಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಪ್ರಯತ್ನಗಳು ನಡೆದಿದೆ. ಆ್ಯಕ್ಚುಲಿ ಇವತ್ತಿನ ಕಾರ್ಯಾಚರಣೆ ಆಗಿರುತ್ತೆ ಮೇಡಮ್. ಸೊ ನಿನ್ನೆ ನಾವು ಏನು ಅಪ್ಡೇಟ್ ಮಾಡಿದ್ದೀವಿ, ಆ ಪ್ರೈವೇಟ್ ರೇಡಾರ್ ಅವರು ಕ್ವಿಕ್ ಪೇ ಕಂಪನಿಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರೈಟಿಂಗಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಪಾಯಿಂಟ್ ಜಾಸ್ತಿ ಸಿಗ್ನಲ್ ಇದೆ ಅಂತ. ಸೊ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿನ್ನೆ ಹೇಳುವ ಥರ ಫಿಸಿಕಲಿ ಯಾರಾದರೂ ಹೋಗಿನೇ ಜಂಪ್ ಮಾಡಿನೇ ಟ್ರಕ್ಕನ್ನು ಐಡೆಂಟಿಫೈ ಮಾಡಿ ಫಿಸಿಕಲಿ ಆ ಬಾಡಿಯನ್ನು ತೆಗೆಯಬೇಕು. ಸೊ ಅದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಡೈವರ್ಸ್ ಜಂಪ್ ಮಾಡೋದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಕರ್ಗಳನ್ನು ತರಿಸಲಿಕ್ಕೆ ಎಲ್ಲಿಂದ ಬರ್ತಾ ಇದೆಯಾ, ಅಥವಾ ಇದನ್ನು ಕೋಆರ್ಡಿನೇಷನ್ ಮಾಡ್ಕೊಂಡಿದ್ರೆ, ಅಥವಾ ಎಷ್ಟೊತ್ತಿಗೆ ಬರ್ಬೋದು? ಹೌದು, ನಿನ್ನೆ ನಾವು ಆ ಪಂಟೂನ್ ಅಂತ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅದು ಆಗಿಲ್ಲ, ಇವತ್ತು ಆಗಿಲ್ಲ. ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರೆ, ಟೆಕ್ನಿಕಲ್ ಟೀಮ್ ನಮ್ಮ ಕಾರವಾರ ಪೋರ್ಟಲ್ಲೇ ಇದೆ. ಸೊ ಅಲ್ಲಿಂದ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಅವ್ರು ಮಾಡ್ತಾರೆ. ಸೊ ಮೋಸ್ಟ್ಲಿ ಅದು ನಾಳೆನೇ ಆಗ್ಬೋದು.
ಇವತ್ತು ನಾವು ಮೀನ್ ವೈಲ್ ಒಂದು ಟಗ್ ಬೋಟ್ ಅರೇಂಜ್ ಮಾಡ್ತಾ ಇದ್ದೀವಿ ಪೋರ್ಟಿಂದ. ಸೊ ಆ ಟಗ್ ಬೋಟ್ ಇಟ್ಕೊಂಡು ಲೋಕಲ್ ಫಿಶರ್ಮೆನ್ಸ್ ಇಟ್ಕೊಂಡು ಆ್ಯಂಕರ್ ಮಾಡ್ಬೋದಾ ಅಂತ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ ಈಗಾಗಲೇ. ಆರ್ಮಿ ಮತ್ತು ನೇವಿಯವ್ರ ಬಗ್ಗೆ ತುಂಬ ಹೇಳಿದ್ದಾರೆ, 12 ದಿವಸದಿಂದ ಮಾಡಿದ್ದಾರೆ. ಅವರು ಕೂಡ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಬೇಗ ಸಿಗಲಿ ಎಂಬ ಪ್ರೇಯರ್ ಮಾಡ್ಕೊಳ್ಳೋದು. ಅವರ ಕಾರ್ಯಾಚರಣೆ ಈ ಟಗ್ ಬೋಟ್ ಬಂದ ನಂತರ ಪ್ರಾರಂಭ ಆಗ್ತಾ ಇದೆಯಾ ಅಥವಾ ಹೇಗೆ? ಹೌದು, ಯಾರಾದರೂ ಒಳಗಡೆ ಹೋಗೋದಕ್ಕೆ ಆ ಆ್ಯಂಕರ್ ಬೇಕೇ ಆಗುತ್ತೆ, ಇಲ್ಲಾಂದರೆ ಅವರೆಲ್ಲ ಫಾಸ್ಟಾಗಿ ಇದರಲ್ಲಿ ಹೋಗಿಬಿಡ್ತಾರೆ, ಅವರ ಲೈಫ್ ರಿಸ್ಕ್ ಮಾಡಲಿಕ್ಕೆ ಆಗಲ್ಲ. ಈ ಟಗ್ ಬೋಟ್ ಬಂದ ಮೇಲೆ ನಾವು ಮಾಡೋದು. ಅಷ್ಟರೊಳಗೆ ದೇ ಆರ್ ಡೂಯಿಂಗ್ ಎ ಮೀಟಿಂಗ್, 3 ತಂಡ ಕೂಡ ಕೂತ್ಕೊಂಡು ಏನು ಮಾಡೋದಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಾಳ ಅಂದರೆ ಈ ಸುಮಾರು 20 ಅಡಿ ಆಳದಲ್ಲಿ ವಾಹನ ಇರುವ ಒಂದು ಶಂಕೆ, ಸಸ್ಪೆಕ್ಟ್ ಇರುವಂಥದ್ದು ನೀವೇ ತಿಳಿಸಿದ ಹಾಗೆ. ಆದರೆ ವಾಹನಗಳ ಮೇಲ್ಗಡೆ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿರ್ಬೋದಾ ಅಥವಾ ಹೇಗೆ? ಡೈರೆಕ್ಟಾಗಿ ವಾಹನ ಇರಬಹುದು, ಒಳಗಡೆ ಏನಿದೆ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಈ ಯಾರು ಟೀಮ್ ಇದ್ದಾರೋ ನೇವಲ್ ಟೀಮ್, ಅವ್ರಿಗೆ ಸ್ಯಾಲ್ವೇಜ್ ಡೈವರ್ಸ್ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ಆ ಶಿಪ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಡೀಪ್ ಸಿ ಹೋಗಿ ಎಲ್ಲ ಬ್ರೇಕ್ ಓಪನ್ ಮಾಡಿ, ಸೊ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ದೇ ವಿಲ್ ಬಿ ಏಬಲ್ ಟು ಡೂ ಇಟ್. ಜಸ್ಟ್ ದಟ್ ಆ ವಾಟರ್ ಕರೆಂಟ್ ಸಪೋರ್ಟ್ ಮಾಡಬೇಕು, ಗುಡ್ ಆ್ಯಂಕರ್ ಇರಬೇಕು ಅಷ್ಟೇ. ಈಗ ಕೇರಳದ ಅರ್ಜುನ್ ಸೇರಿ ಮತ್ತು ಅಂಕೋಲದ ಲೋಕೇಶ್ ನಾಯ್ಕ ಆಗಿರ್ಬೋದು, ಜಗನ್ನಾಥ್ನವರ ಅವರು ಕೂಡ ಪತ್ತೆ ಆಗಲಿಲ್ಲ. ಅವರ ಕಾರ್ಯಾಚರಣೆಗೆ ಏನಾದರೂ ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆ ಅಥವಾ ಏನಾದರೂ ನೇವಿ? ಹೌದು, ಸೊ ನಮಗೆ ಇಲ್ಲಿ ತನಕ 3 ಮಿಸ್ಸಿಂಗ್ ಬಾಡೀಸ್ ಇನ್ನೂ ಕೂಡ ಇದೆ. ಮತ್ತೆ ನಾವು ಕೋಸ್ಟ್ ಗಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೊಂದು ರೆಕ್ಕಿ ಮಾಡಿ ಅಂತ. ಮತ್ತು ನಮ್ಮ ಲೋಕಲ್ ಪೊಲೀಸ್ ಕೂಡ ಎಲ್ಲ ನದಿ ಸೈಡಲ್ಲಿ ಅಲರ್ಟ್ ಆಗಿದ್ದಾರೆ. ಪಬ್ಲಿಕ್ಗೆ ಕೂಡ ಯಾವುದಾದ್ರೂ ಮಾಹಿತಿ ಬಂದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಾಚರಣೆ ಸ್ಥಳೀಯ ಮೀನುಗಾರರ ಸಹಕಾರವನ್ನು ಪಡೆದಿದ್ರೆ ಅಥವಾ ಹೇಗೆ? ಈ ಡೈವಿಂಗ್ ಟೀಮ್ ಜೊತೆಗೆ ಲೋಕಲ್ ಫಿಶರ್ಮೆನ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ದಟ್ ಇಲ್ಲಿ ಲೋಕಲ್ ಸಿನಾರಿಯೋ ಅವ್ರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ. ಒಟ್ಟಿನಲ್ಲಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಹೌದು, ಥ್ಯಾಂಕ್ ಯು. ಇದು ಜಿಲ್ಲಾಧಿಕಾರಿಯಾಗಂತ ಲಕ್ಷ್ಮೀಪ್ರಿಯ ಹೇಳುವಂಥ ಮಾತು. ಒಟ್ಟಿನಲ್ಲಿ 12 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹಲವು ರಕ್ಷಣಾ ತಂಡಗಳು ಕೂಡ ಕಾರ್ಯನಿರ್ವಹಿಸಿದೆ. ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಈಗ ಸೇರಿಕೊಂಡಿದೆ. ಈಗ ಟಗ್ ಬೋಟು ಒಂದು ಸ್ಥಳಕ್ಕೆ ಆಗಮಿಸಿದ ಮೇಲೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಈಗಾಗಲೇ 12 ದಿನ ಕಳೆದು ಈಗಾಗಲೇ ಜಿಲ್ಲಾಡಳಿತದ ಒಂದು ಶ್ರಮ ಬಹಳ ಪ್ರಮುಖವಾಗಿರುವಂಥದ್ದು. ಆರ್ಮಿ, ನೇವಿ, SDRF, NDRF ತಂಡದ ಸೇರಿದಂತೆ ಎಲ್ಲ ರಕ್ಷಣಾ ತಂಡಗಳು ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತದೆ. ಇವತ್ತು ಮಲ್ಪೆಯ ಒಂದು ಮುಳುಗು ತಜ್ಞರಾದ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ರೆ ಮಾತಾಡಲಿಕ್ಕೆ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗಾಗಲೇ 12 ದಿವಸದಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರಿ, ಪ್ರಯತ್ನಗಳು ನಡೆದಿದೆ. ಆ್ಯಕ್ಚುಲಿ ಇವತ್ತಿನ ಕಾರ್ಯಾಚರಣೆ ಆಗಿರುತ್ತೆ ಮೇಡಮ್. ಸೊ ನಿನ್ನೆ ನಾವು ಏನು ಅಪ್ಡೇಟ್ ಮಾಡಿದ್ದೀವಿ, ಆ ಪ್ರೈವೇಟ್ ರೇಡಾರ್ ಅವರು ಕ್ವಿಕ್ ಪೇ ಕಂಪನಿಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ರೈಟಿಂಗಲ್ಲಿ. 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ 1 ಪಾಯಿಂಟ್ ಜಾಸ್ತಿ ಸಿಗ್ನಲ್ ಇದೆ ಅಂತ. ಸೊ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿನ್ನೆ ಹೇಳುವ ಥರ ಫಿಸಿಕಲಿ ಯಾರಾದರೂ ಹೋಗಿನೇ ಜಂಪ್ ಮಾಡಿನೇ ಟ್ರಕ್ಕನ್ನು ಐಡೆಂಟಿಫೈ ಮಾಡಿ ಫಿಸಿಕಲಿ ಆ ಬಾಡಿಯನ್ನು ತೆಗೆಯಬೇಕು. ಸೊ ಅದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ, ಡೈವರ್ಸ್ ಜಂಪ್ ಮಾಡೋದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಕರ್ಗಳನ್ನು ತರಿಸಲಿಕ್ಕೆ ಎಲ್ಲಿಂದ ಬರ್ತಾ ಇದೆಯಾ ಅಥವಾ ಇನ್ನು ಕೋಆರ್ಡಿನೇಷನ್ ಮಾಡ್ಕೊಂಡಿದ್ರೆ ಅಥವಾ ಎಷ್ಟೊತ್ತಿಗೆ ಬರ್ಬೋದು? ಹೌದು, ನಿನ್ನೆ ನಾವು ಆ ಪಂಟೂನ್ ಅಂತ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅದು ಆಗಿಲ್ಲ, ಇವತ್ತು ಆಗಿಲ್ಲ. ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರೆ, ಟೆಕ್ನಿಕಲ್ ಟೀಮ್ ನಮ್ಮ ಕಾರವಾರ ಪೋರ್ಟಲ್ಲೇ ಇದೆ. ಸೊ ಅಲ್ಲಿಂದ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಅವ್ರು ಮಾಡ್ತಾರೆ. ಸೊ ಮೋಸ್ಟ್ಲಿ ಅದು ನಾಳೆನೇ ಆಗ್ಬೋದು. ಇವತ್ತು ನಾವು ಮೀನ್ ವೈಲ್ ಒಂದು ಟಗ್ ಬೋಟ್ ಅರೇಂಜ್ ಮಾಡ್ತಾ ಇದ್ದೀವಿ ಪೋರ್ಟಿಂದ. ಸೊ ಆ ಟಗ್ ಬೋಟ್ ಇಟ್ಕೊಂಡು ಲೋಕಲ್ ಫಿಶರ್ಮೆನ್ಸ್ ಇಟ್ಕೊಂಡು ಆ್ಯಂಕರ್ ಮಾಡ್ಬೋದಾ ಅಂತ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ ಈಗಾಗಲೇ. ಆರ್ಮಿ ಮತ್ತು ನೇವಿಯವ್ರ ಬಗ್ಗೆ ತುಂಬ ಹೇಳಿದ್ದಾರೆ, 12 ದಿವಸದಿಂದ ಮಾಡಿದ್ದಾರೆ. ಅವರು ಕೂಡ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಬೇಗ ಸಿಗಲಿ ಎಂಬ ಪ್ರೇಯರ್ ಮಾಡ್ಕೊಳ್ಳೋದು. ಅವರ ಕಾರ್ಯಾಚರಣೆ ಈ ಟಗ್ ಬೋಟ್ ಬಂದ ನಂತರ ಪ್ರಾರಂಭ ಆಗ್ತಾ ಇದೆಯಾ ಅಥವಾ ಹೇಗೆ? ಹೌದು, ಯಾರಾದರೂ ಒಳಗಡೆ ಹೋಗೋದಕ್ಕೆ ಆ ಆ್ಯಂಕರ್ ಬೇಕೇ ಆಗುತ್ತೆ, ಇಲ್ಲಾಂದರೆ ಅವರೆಲ್ಲ ಫಾಸ್ಟಾಗಿ ಇದರಲ್ಲಿ ಹೋಗಿಬಿಡ್ತಾರೆ, ಅವರ ಲೈಫ್ ರಿಸ್ಕ್ ಮಾಡಲಿಕ್ಕೆ ಆಗಲ್ಲ. ಈ ಟಗ್ ಬೋಟ್ ಬಂದ ಮೇಲೆ ನಾವು ಮಾಡೋದು. ಅಷ್ಟರೊಳಗೆ ದೇ ಆರ್ ಡೂಯಿಂಗ್ ಎ ಮೀಟಿಂಗ್, 3 ತಂಡ ಕೂಡ ಕೂತ್ಕೊಂಡು ಏನು ಮಾಡೋದಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಾಳ ಅಂದರೆ ಈ ಸುಮಾರು 20 ಅಡಿ ಆಳದಲ್ಲಿ ವಾಹನ ಇರುವ ಒಂದು ಶಂಕೆ, ಸಸ್ಪೆಕ್ಟ್ ಇರುವಂಥದ್ದು ನೀವೇ ತಿಳಿಸಿದ ಹಾಗೆ. ಆದರೆ ವಾಹನಗಳ ಮೇಲ್ಗಡೆ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿರ್ಬೋದಾ ಅಥವಾ ಹೇಗೆ? ಡೈರೆಕ್ಟಾಗಿ ವಾಹನ ಇರಬಹುದು, ಒಳಗಡೆ ಏನಿದೆ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಈ ಯಾರು ಟೀಮ್ ಇದ್ದಾರೋ ನೇವಲ್ ಟೀಮ್, ಅವ್ರಿಗೆ ಸ್ಯಾಲ್ವೇಜ್ ಡೈವರ್ಸ್ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ಆ ಶಿಪ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಡೀಪ್ ಸಿ ಹೋಗಿ ಎಲ್ಲ ಬ್ರೇಕ್ ಓಪನ್ ಮಾಡಿ, ಸೊ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ದೇ ವಿಲ್ ಬಿ ಏಬಲ್ ಟು ಡೂ ಇಟ್. ಜಸ್ಟ್ ದಟ್ ಆ ವಾಟರ್ ಕರೆಂಟ್ ಸಪೋರ್ಟ್ ಮಾಡಬೇಕು, ಗುಡ್ ಆ್ಯಂಕರ್ ಇರಬೇಕು ಅಷ್ಟೇ.
ಈಗ ಕೇರಳದ ಅರ್ಜುನ್ ಸೇರಿ ಮತ್ತು ಅಂಕೋಲದ ಲೋಕೇಶ್ ನಾಯ್ಕ ಆಗಿರ್ಬೋದು, ಜಗನ್ನಾಥ್ನವರ ಅವರು ಕೂಡ ಪತ್ತೆ ಆಗಲಿಲ್ಲ. ಅವರ ಕಾರ್ಯಾಚರಣೆಗೆ ಏನಾದರೂ ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆ ಅಥವಾ ಏನಾದರೂ ನೇವಿ? ಹೌದು. ಸೊ ನಮಗೆ ಇಲ್ಲಿ ತನಕ 3 ಮಿಸ್ಸಿಂಗ್ ಬಾಡೀಸ್ ಇನ್ನೂ ಕೂಡ ಇದೆ. ಮತ್ತೆ ನಾವು ಕೋಸ್ಟ್ ಗಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೊಂದು ರೆಕ್ಕಿ ಮಾಡಿ ಅಂತ. ಮತ್ತು ನಮ್ಮ ಲೋಕಲ್ ಪೊಲೀಸ್ ಕೂಡ ಎಲ್ಲ ನದಿ ಸೈಡಲ್ಲಿ ಅಲರ್ಟ್ ಆಗಿದ್ದಾರೆ. ಪಬ್ಲಿಕ್ಗೆ ಕೂಡ ಯಾವುದಾದ್ರೂ ಮಾಹಿತಿ ಬಂದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಾಚರಣೆ ಸ್ಥಳೀಯ ಮೀನುಗಾರರ ಸಹಕಾರವನ್ನು ಪಡೆದಿದ್ರೆ ಅಥವಾ ಹೇಗೆ? ಈ ಡೈವಿಂಗ್ ಟೀಮ್ ಜೊತೆಗೆ ಲೋಕಲ್ ಫಿಶರ್ಮೆನ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ದಟ್ ಇಲ್ಲಿ ಲೋಕಲ್ ಸಿನಾರಿಯೋ ಅವ್ರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ. ಒಟ್ಟಿನಲ್ಲಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಕಂಟಿನ್ಯೂ ಆಗಿ ನಡೀತಾ ಇದೆ. ಹೌದು, ಥ್ಯಾಂಕ್ ಯು. ಇದು ಜಿಲ್ಲಾಧಿಕಾರಿಯಾಗಂತ ಲಕ್ಷ್ಮೀಪ್ರಿಯ ಹೇಳುವಂಥ ಮಾತು. ಒಟ್ಟಿನಲ್ಲಿ 12 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹಲವು ರಕ್ಷಣಾ ತಂಡಗಳು ಕೂಡ ಕಾರ್ಯನಿರ್ವಹಿಸಿದೆ. ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಈಗ ಸೇರಿಕೊಂಡಿದೆ. ಈಗ ಟಗ್ ಬೋಟು ಒಂದು ಸ್ಥಳಕ್ಕೆ ಆಗಮಿಸಿದ ಮೇಲೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.